ಮಹಾಗಣಾಧಿಪತಯೇ ನಮಃ. ಮಧುಸೂದನ ರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 9. ಅಶೂನ್ಯ ಶಯನ ವ್ರತ ನಿರೂಪಣೆ. ಜ್ಞಾನದೀಪಂ ಜಗನ್ನಾಥಂ ತರುಣಾದಿತ್ಯ ಸನ್ನಿಭಂ ನಮಾಮಿ ಶಿರಸಾ ವಾಚಾ ಕಾಯ ಧರ್ಮಾರ್ಥ ಸಿದ್ಧಯೇ. ಶ್ರುತಕೀರ್ತಿ ಮಹಾರಾಜನು ಕಾಮದಹನದ ವೃತ್ತಾಂತವನ್ನು ಕೇಳಿ ಶ್ರುತದೇವರನ್ನು ಅವರ ಮುಂದಿನ ಜನ್ಮಗಳ ಬಗ್ಗೆ ಪ್ರಶ್ನೆ ಮಾಡಿದನು. ಶ್ರುತದೇವರು ಮೊದಲು ಶಿವನ ಕುಮಾರನಾದ ಕಾರ್ತಿಕೇಯನ ಜನ್ಮ ವೃತ್ತಾಂತವನ್ನು ತಿಳಿಸಿದರು. ಈ ಕಥಾಶ್ರವಣದಿಂದ ಸಕಲ ಪಾಪಗಳೂ ನಾಶವಾಗಿ ಯಶಸ್ಸು, ಕೀರ್ತಿ, ಸುಖ ಸಂಪದ ದೊರೆಯುತ್ತದೆ ಎಂದು ನುಡಿದರು. ರುದ್ರದೇವನಿಂದ ಮನ್ಮಥನು ಹತನಾಗಲು ಅವನ ಪತ್ನಿ ರತಿಯು ತೀವ್ರವಾಗಿ ದುಃಖಿತಳಾದಳು. ಪತಿಯೊಡನೆ ತಾನೂ ಭಸ್ಮವಾಗಬೇಕೆಂದು ತೀರ್ಮಾನಿಸಿ ವಸಂತನಿಗೆ ಅಂತ್ಯಕರ್ಮಗಳನ್ನು ಮಾಡಲು ತಿಳಿಸಿದಳು. ವಸಂತನು, ತಾಯಿ, ನಾನು ನಿನಗೆ ಪುತ್ರ ಸಮಾನನಾಗಿರುವೆ, ನೀವು ಹೀಗೆ ಮಾಡಬಾರದು ಎಂದು ಸಂತೈಸಿದನು. ಆದರೆ ರತಿಯ ನಿರ್ಧಾರ ದೃಢವಾಗಿತ್ತು. ಆಕೆಯು ಸ್ನಾನ ಮಾಡಿ ಸಹಗಮನಕ್ಕೆ ಸಿದ್ಧಳಾದಳು. ಆಗ ಆಕಾಶವಾಣಿಯು, ಹೇ ಪತಿವ್ರತೆ, ನೀನು ಸಹಗಮನ ಮಾಡಬೇಡ. ನಿನ್ನ ಪತಿಗೆ 2 ಜನ್ಮಗಳಿವೆ. ಶ್ರೀಕೃಷ್ಣ ಪುತ್ರ ಪ್ರದ್ಯುಮ್ನನಾಗಿ ಅವನು ಜನ್ಮ ತಾಳುವನು. ನೀನು ಬ್ರಹ್ಮದೇವನ ಶಾಪದಿಂದ ಶಂಭಾಸುರನ ಮನೆಯಲ್ಲಿ ವಾಸಿಸುವೆ. ಆಗ ನಿನಗೆ ಪತಿ ಸಮಾಗಮವಾಗುವುದು ಎಂದು ಹೇಳಿತು. ದೇವತೆಗಳು ರತಿಗೆ ಆಕೆಯ ಪತಿಯು ಮೃತನಾಗಿದ್ದರೂ ಅನಂಗನೆಂದು ಆಕೆಗೆ ಗೋಚರಿಸುವನು ಎಂದರು. ವೈಶಾಖ ಮಾಸದಲ್ಲಿ ಪ್ರಾತಃ ಸ್ನಾನ ಹಾಗೂ ಅಶೂನ್ಯ ಶಯನ ವ್ರತದಿಂದ ಬೇಗನೆ ಪತಿ ಸಮಾಗಮವಾಗುತ್ತದೆಂದು ವರ ನೀಡಿದರು. ದೇವತೆಗಳ ವರದಿಂದ ರತಿಗೆ ಸಮಾಧಾನವಾಗಿ ಮುಂದೆ ತನ್ನ ಪತಿಯನ್ನು ಸೇರಿದಳು. ವೈಶಾಖ ಮಾಸದ ಧರ್ಮದ ಪಾಲನೆ ಮಾಡದೇ ಇದ್ದ ಪಾಪದ ಫಲವಾಗಿ ಮನ್ಮಥನಿಗೆ ಈ ದುರವಸ್ಥೆ ಬಂದಿತು ಎಂದ ಮೇಲೆ ಸಾಮಾನ್ಯರ ಪಾಡೇನು? ಆದ್ದರಿಂದ ಎಲ್ಲರೂ ವೈಶಾಖ ಸ್ನಾನಾದಿ ಧರ್ಮಾಚರಣೆ ಮಾಡಬೇಕು. ಪಾರ್ವತಿಯು ಕಾಮದಹನದ ಬಳಿಕ ರುದ್ರನಲ್ಲಿ ಭಕ್ತಿಯಿಂದ ಮತ್ತೆ ತಪವನ್ನು ಮುಂದುವರಿಸಿದಳು. 1000 ವರ್ಷಗಳು ಕಳೆದವು. ರುದ್ರದೇವರು ಅವಳಿಗೆ ವಟು ರೂಪದಿಂದ ಕಾಣಿಸಿ ಶಿವನ ನಿಂದೆ ಮಾಡಿ ಅವಳ ಭಕ್ತಿಗೆ ಪರೀಕ್ಷೆ ಮಾಡಿದನು. ಪಾರ್ವತಿಯು, ಸ್ವಾಮಿ, ನೀವೇ ನನ್ನ ಪತಿಯಾಗಬೇಕು ಎನ್ನಲು ಮಹಾದೇವರು ಸಪ್ತರ್ಷಿಗಳನ್ನು ಕನ್ಯಾದಾನದ ವಿಚಾರವಾಗಿ ಹಿಮವಂತನ ಬಳಿಗೆ ಕಳುಹಿಸಿದರು. ಪರ್ವತರಾಜನು ಋಷಿಗಳನ್ನು ಆಧರಿಸಿ ಬಂದ ವಿಚಾರವನ್ನು ಕೇಳಲು ಸಪ್ತರ್ಷಿಗಳು ಮಹಾದೇವರ ಸಂದೇಶವನ್ನು ಆತನಿಗೆ ತಿಳಿಸಿದರು. ಪರ್ವತನು, ಇದಕ್ಕಿಂತ ಶುಭ ಸಂದೇಶವೇನಿದೆ? ತನ್ನ ಮಗಳು ಪಾರ್ವತಿ ರುದ್ರದೇವನೇ ತನ್ನ ಪತಿಯಾಗಲೆಂದು ಮಾಡುತ್ತಿರುವ ತಪಸ್ಸು ಸಾರ್ಥಕವಾಯಿತೆಂದು ಗಿರಿಜಯ ಕಲ್ಯಾಣ ರುದ್ರನೊಡನೆ ಬೇಗನೆ ಮಾಡಿಕೊಡಲು ತಾನು ಸಿದ್ಧನೆಂದನು. ಪರ್ವತನ ಒಪ್ಪಿಗೆಯನ್ನು ಸಪ್ತರ್ಷಿಗಳು ಮಹಾದೇವರಿಗೆ ತಿಳಿಸಿದರು. ಬ್ರಹ್ಮಾದಿ ಸಕಲ ದೇವತೆಗಳು ಸಪತ್ನಿಕರಾಗಿ ಋಷಿ ಮುನಿಗಳೊಡನೆ ಮಹಾದೇವನ ಕಲ್ಯಾಣ ಮಹೋತ್ಸವಕ್ಕೆ ಹೊರಟರು. ಪರ್ವತನು ಶುಭ ಮುಹೂರ್ತದಲ್ಲಿ ಸಕಲ ದೇವತೆಗಳ ಸಮ್ಮುಖದಲ್ಲಿ ಮಗಳನ್ನು ರುದ್ರದೇವರಿಗೆ ಧಾರೆ ಎರೆದು ಕೊಟ್ಟನು. ರುದ್ರದೇವನು ವಿವಾಹ ನಂತರ ಗಿರಿಜೆಯೊಡನೆ ಹಿಮಾಲಯದ ರಮ್ಯ ಪ್ರದೇಶದಲ್ಲಿ ವಿಹರಿಸಿದನು. ಹಲವಾರು ವರ್ಷಗಳಾದರೂ ಪಾರ್ವತಿಯು ಗರ್ಭವನ್ನು ಧರಿಸಲಿಲ್ಲ. ಇದಕ್ಕೆ ಸ್ತ್ರೀಯರಿಗೆ ಇಂದ್ರನಿತ್ತ ಶಾಪವೇ ಕಾರಣವಾಗಿತ್ತು. ಪಾರ್ವತಿಗೆ ಗರ್ಭಸ್ರಾವವಾಗುತ್ತಿತ್ತು. ದೇವತೆಗಳು ಇದನ್ನು ತಡೆಯಲು ಅಗ್ನಿದೇವನಿಗೆ ರುದ್ರನ ವೀರ್ಯವನ್ನು ಧರಿಸಲು ಹೇಳಿ ಕಳುಹಿಸಿದರು. ಅಗ್ನಿಯು ಶಿವಪಾರ್ವತಿಯರ ಏಕಾಂತ ಸ್ಥಳಕ್ಕೆ ಆಗಮಿಸಿದಾಗ ಅವರು ಪರಸ್ಪರ ರಮಿಸುತ್ತಿದ್ದರು. ಅಗ್ನಿಯು ಅಕಾಲದಲ್ಲಿ ಅಲ್ಲಿಗೆ ಬಂದದ್ದು ರುದ್ರನಿಗೆ ಇಷ್ಟವಾಗದೆ ತನ್ನ ವೀರ್ಯವನ್ನು ಅಗ್ನಿಮುಖದಲ್ಲಿ ವಿಸರ್ಜಿಸಿದನು. ಹರಣ ಪ್ರಚಂಡ ವೀರ್ಯ ಶಕ್ತಿ ತಡೆಯಲಾರದೆ ಅಗ್ನಿಯು ಗಂಗೆಯನ್ನು ಸ್ತುತಿಸಿದನು. ಗಂಗೆಯು ವೀರ್ಯವನ್ನು ಧರಿಸಲು ಒಪ್ಪಿದಳು. ಅಗ್ನಿಯು ರುದ್ರವೀರ್ಯವನ್ನು ಗಂಗೆಯಲ್ಲಿ ವಿಸರ್ಜಿಸಿದನು. ರುದ್ರವೀರ್ಯದ ಪ್ರಭಾವದಿಂದ ನದಿ ನೀರು ಬತ್ತಿ ಹೋಯಿತು. ಆಗ ಗಂಗೆಯು ಅದನ್ನು ದರ್ಭೆಯ ವನದಲ್ಲಿ ವಿಸರ್ಜಿಸಿದಳು. ಗರ್ಭವು 6 ಭಾಗವಾಯಿತು. ಬ್ರಹ್ಮದೇವನ ಆಜ್ಞೆಯಂತೆ ಅಲ್ಲಿಗೆ ಬಂದ 6 ಜನ ಕೃತಿಕೆಯರು ಆ ಭಾಗಗಳನ್ನು ಸೇರಿಸಿ ಮಗುವಂತಾಗಿಸಿದರು.
ಶಿವ ಪಾರ್ವತಿಯರು ಆ ಸ್ಥಳಕ್ಕೆ ಬರಲು ಪಾರ್ವತಿಯ ಸ್ತನಗಳಿಂದ ಹಾಲು ಕಿತ್ತು ಹರನು ಭೂಮಿಯಲ್ಲಿದ್ದ ಶಿಶುವನ್ನು ತೋರಿಸಿ, ಇದು ನಮ್ಮ ಮಗು. ಹಿಂದೆ ಅಗ್ನಿಯು ನಮ್ಮ ಸಮಾಗಮ ಕಾಲದಲ್ಲಿ ಬಂದಾಗ ನಾನು ಕುಪಿತನಾಗಿ ಅವನಲ್ಲಿ ವೀರ್ಯವನ್ನು ವಿಸರ್ಜಿಸಿದ್ದೆ. ಅದನ್ನು ಸಹಿಸಲ ಸಾಧ್ಯವಾಗಿ ಅಗ್ನಿಯು ಅದನ್ನು ಗಂಗೆಯಲ್ಲಿ ವಿಸರ್ಜಿಸಿದನು. ಗಂಗೆಯು ಆ ವೀರ್ಯವನ್ನು ದರ್ಭಯವನದಲ್ಲಿ ವಿಸರ್ಜಿಸಿದಳು. ಅದು 6 ಚೂರುಗಳಾದಾಗ ಕೃತಿಕೆಯರು ಅದನ್ನು ಒಂದುಗೂಡಿಸಿದರು. ಆದ ಕಾರಣ ನಿನ್ನ ಮೊಲೆ ಹಾಲು ಸ್ರವಿಸುತ್ತಿದೆ, ನೀನು ಆ ಮಗುವನ್ನು ಸ್ವೀಕರಿಸು ಎಂದನು. ಪಾರ್ವತಿಯು ತುಂಬು ಸಂತೋಷದಿಂದ ಮಗುವನ್ನು ಬೆಳೆಸಿದಳು. ಆ ವೃತ್ತಾಂತವನ್ನು ತಿಳಿಸಿದ ಶ್ರುತದೇವರು, ಕುಮಾರ ಸಂಭವದ ಈ ಪುಣ್ಯ ಚರಿತೆಯನ್ನು ಯಾರು ಶ್ರವಣ ಮಾಡುವರೋ ಅವರಿಗೆ ಸಕಲ ಸೌಭಾಗ್ಯಗಳೂ ದೊರೆಯುತ್ತವೆ. ವೈಶಾಖ ಮಾಸದಲ್ಲಿ ಆಚರಿಸಿದ ಧರ್ಮ ಕಾರ್ಯಗಳು ಅದೇ ರೀತಿ ಶುಭ ಫಲಗಳನ್ನು ಕೊಡುತ್ತವೆ. ವೈಶಾಖ ಮಾಸದ ಪ್ರಭಾವದಿಂದ ಅಂಗವಿಕಲನಾಗಿದ್ದ ಷಣ್ಮುಖನು ಪೂರ್ಣಾಂಗನೂ ಪರಾಕ್ರಮಿಯೂ ಆದನು. ಆ ಮಾಸದಲ್ಲಿ ಮಾಡಿದ ದಾನಾದಿಗಳಿಗೆ ವಿಶೇಷ ಫಲವಿದೆ. ಅಂತಹ ಜನರಿಗೆ ಸಕಲ ಸಂಪದಗಳೂ ದೊರೆಯುತ್ತವೆ ಎಂಬಲ್ಲಿಗೆ ಸ್ಕಂದ ಪುರಾಣದ ವೈಶಾಖ ಮಾಸ ಮಹಾತ್ಮೆಯ ಷಣ್ಮುಖ ಜನನವೆಂಬ 9ನೇ ಅಧ್ಯಾಯವು ಮುಗಿಯಿತು. ನಾಳೆ ಅಧ್ಯಾಯ 10 ಅಲ್ಪದಾನದಿಂದ ಮಹಾಪುಣ್ಯ ಬಗ್ಗೆ ತಿಳಿದುಕೊಳ್ಳೋಣ. ಜ್ಞಾನಾನಂದಮಯಂ ದೇವಂ ಹರಿಂ ಸುರಗುರುಂ ವಿಭುಂ ನಮಾಮಿ ಶಿರಸಾ ಭಕ್ತ್ಯಾ ನಾರಾಯಣಮನಾಮಯಂ.